ಜಿಲ್ಲಾಸ್ಪತ್ರೆಯಿಂದ ಮಹತ್ವದ ಸಂದೇಶ. ಆಸ್ಪತ್ರೆಯಲ್ಲಿ ಸ್ಪೆಷಾಲಿಟಿ ಸರ್ವಿಸ್ಗೆ ಏನ್ ಮಾಡಬೇಕು ಗೊತ್ತಾ? ಬಿಪಿಎಲ್ ಕಾರ್ಡ್ ಅಪ್ಡೇಟ್ ಮಾಡಿದ್ರಷ್ಟೇ ಫ್ರೀ ಟ್ರೀಟ್ಮೆಂಟ್. ಬಡವರಿಗೆ ಯಾವುದೇ ಕಾಯಿಲೆ ಬಂದ್ರೆ ಸಾಕು, ಮೊದಲು ಹೋಗುವುದೇ ಸರ್ಕಾರಿ ಆಸ್ಪತ್ರೆಗೆ. ಬಡವರ ಆರೋಗ್ಯದ ದೃಷ್ಟಿಯಿಂದ ಇಟ್ಟುಕೊಂಡೇ ಸರ್ಕಾರ ಪ್ರತಿ ಹೋಬಳಿ, ತಾಲೂಕು, ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳನ್ನ ತೆರೆದಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಬಿಪಿಎಲ್ ಕಾರ್ಡ್ ಇರುವವರಿಗೆ ಎಲ್ಲಾ ಚಿಕಿತ್ಸೆಗಳು ಉಚಿತವಾಗಿ ಸಿಗ್ತಾ ಇದೆ. ಯಾವುದೇ ಚಿಕಿತ್ಸೆ ಆಗ್ಲಿ, ಆಪರೇಷನ್ ಆಗ್ಲಿ ಎಲ್ಲವೂ ಉಚಿತವಾಗಿ ಸಿಗ್ತಾ ಇದೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಫ್ರೀ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಈ ರೂಲ್ಸ್ ಫಾಲೋ ಮಾಡಿದ್ರೆ ಅಷ್ಟೇ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ಗೆ ದುಡ್ಡು ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಯಾವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ತುಮಕೂರು ಜಿಲ್ಲಾಸ್ಪತ್ರೆ ಇದೀಗ ಹೈಟೆಕ್ ಆಗಿದ್ದು ಕ್ಯಾನ್ಸರ್ ಆಸ್ಪತ್ರೆ ಕೂಡ ಉದ್ಘಾಟನೆ ಆಗಿದೆ. ಇದೀಗ ಯಾವುದೇ ಕಾಯಿಲೆ ಬಂದರೂ ಬೆಂಗಳೂರು ಸೇರಿ ದೂರದ ಊರುಗಳಿಗೆ ಟ್ರೀಟ್ಮೆಂಟ್ಗಾಗಿ ಹೋಗುವುದು ತಪ್ಪಿದೆ. ಅಷ್ಟೇ ಅಲ್ಲದೆ ಬಿಪಿಎಲ್ ಕಾರ್ಡ್ದಾರರಿಗೆ ಸ್ಪೆಷಾಲಿಟಿ ಸರ್ವಿಸಸ್, ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೂಡ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಹಾಗಾದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಸೇರಿ ಯಾವುದೇ ಚಿಕಿತ್ಸೆಯನ್ನ ಫ್ರೀಯಾಗಿ ತಗೋಬೇಕು ಅಂದ್ರೆ ಕಡ್ಡಾಯವಾಗಿ ಈ ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ಜಿಲ್ಲಾಸ್ಪತ್ರೆಯ ಡಿಎಸ್ ಅಸ್ಘರ್ ಬೇಗ್ ಮಾಹಿತಿ ನೀಡಿದ್ದಾರೆ. ಹೌದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಯಾವುದೇ ಚಿಕಿತ್ಸೆ ಆದರೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಒಂದು ವೇಳೆ ಬಿಪಿಎಲ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿರಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಉಚಿತವಾಗಿ ಸಿಗೋದಿಲ್ಲ. ಕಳೆದ ಕೆಲ ತಿಂಗಳಿನಿಂದ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಆಹಾರ ಇಲಾಖೆ ಕ್ಯಾನ್ಸಲ್ ಮಾಡ್ತಾ ಬಂದಿದ್ದು ಅದೆಷ್ಟೋ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿವೆ. ಹೀಗಾಗಿ ಅರ್ಹ ಬಿಪಿಎಲ್ ಕಾರ್ಡ್ದಾರರು ಕೂಡಲೇ ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸಿದ್ರೆ ಉಚಿತವಾಗಿ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ. ಇಲ್ಲವಾದ್ರೆ ಚಿಕಿತ್ಸೆಗೆ ರೋಗಿಯು ಚಿಕಿತ್ಸಾ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಹೀಗಾಗಿ ಕೂಡಲೇ ಬಡವರು ತಮ್ಮ ಆಧಾರ್ ಹಾಗೂ ಬಿಪಿಎಲ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸಿಕೊಳ್ಳಿ ಎಂದು ಜಿಲ್ಲಾಸ್ಪತ್ರೆಯ ಡಿಎಸ್ ಅಸ್ಘರ್ ಬೇಗ್ ಮಾಹಿತಿ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಸ್ಘರ್ ಬೇಗ್ ಸಿಐ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಪ್ರಜಾಶಕ್ತಿ ಮಾಧ್ಯಮದಿಂದ ಎಲ್ಲ ಜನರಿಗೆ ಒಂದು ಬಹಳ ಮುಖ್ಯವಾದ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ಕಾರದಿಂದ ABRK ಅಡಿಯಲ್ಲಿ, ಆಯುಷ್ಮಾನ್ ಭಾರತ್ ಕರ್ನಾಟಕ ಅಡಿಯಲ್ಲಿ BPL ಕಾರ್ಡ್ ಹೊಂದಿರೋರಿಗೆ ಎಲ್ರಿಗೂ ಉಚಿತವಾಗಿ ಸೇವೆ ಸಿಗ್ತಾ ಇದೆ. ದಯವಿಟ್ಟು ಕೆಲವರು ನನ್ನ ಹತ್ರ ಬರ್ತಾ ಇದ್ದರೆ ಅಲ್ಲಿ BPL ಕಾರ್ಡ್ ಅಪ್ಡೇಟ್ ಆಗೋದಿಲ್ಲ ಮತ್ತು ಆಧಾರ್ ಅಪ್ಡೇಟ್ ಆಗಿರೋದಿಲ್ಲ. ಸೊ ಆ ಸಮಯದಲ್ಲಿ ನಾನು ಉಚಿತವಾಗಿ ಇದು ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಆದುದರಿಂದ ತಮ್ಮ ಮಾಧ್ಯಮದಿಂದ ಎಲ್ರಿಗೂ ಒಂದು ಪ್ರಚಾರ ಆಗಲಿ. ಇದು ಎಲ್ಲ ಬಡವರು ತಮ್ಮ ತಮ್ಮ ಹಂತದಲ್ಲಿ BPL ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಇವತ್ತೇ ಹೋಗಿ ಅಪ್ಡೇಟ್ ಮಾಡಿಕೊಂಡು ಎಲ್ಲ ಇಟ್ಕೊಳ್ಳಿ. ನಮ್ಮ ಆಸ್ಪತ್ರೆಯಿಂದ ಸ್ಪೆಷಾಲಿಟಿ ಸರ್ವಿಸಸ್ಸು, ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಸು ಮತ್ತು ಇತರ ಸರ್ವಿಸಸ್ ಎಲ್ಲ ಉಚಿತವಾಗಿ ಲಭ್ಯವಾಗಿದೆ. ಆದುದರಿಂದ ದಯವಿಟ್ಟು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡು ನಮಗೆ ಸಂಪರ್ಕ ಮಾಡಿ. ನಮ್ಮ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾಸ್ಪತ್ರೆ ಎಲ್ಲ ಉಚಿತವಾಗಿ ಆಯುಷ್ಮಾನ್ ಭಾರತ್ ಕರ್ನಾಟಕ ವತಿಯಿಂದ ನಿಮಗೆಲ್ಲ ಫ್ರೀಯಾಗಿ ಔಷಧಿ ಮತ್ತು ಚಿಕಿತ್ಸೆ ಸಿಗಲಾಗಿದೆ. ಬಡವರಿಗಾಗಿಯೇ ಸರ್ಕಾರಿ ಆಸ್ಪತ್ರೆಗಳು ಇದ್ದು ಕೂಡಲೇ ಜನರು ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.